ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಇವತ್ತು ಬಂದು ಸ್ಯಾಟರ್ಡೆ. ಇವಾಗ ತಾನೇ ಜಸ್ಟ್ ಒಂದು ಸೆಷನ್ ಮುಗಿಸಿ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ತುಂಬಾ ಚಳಿ ಇದೆ ಆ್ಯಂಡ್ ಲಿಟ್ರಲಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನನ್ನ ಲೈಫಲ್ಲೇ ನಾನು ಅಷ್ಟು ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಸ್ವೆಟರ್ ಹಾಕ್ಕೊಂಡು ಒಳಗಡೆ ಕೂತಿದ್ದು ಇಷ್ಟೇ ಇಲ್ಲ, ಆ ಥರ ಚಳಿ ಇದೆ. ಆ್ಯಂಡ್ ಬೆಂಗಳೂರು ಈಸ್ ಲೈಕ್ ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ ಬೆಂಗಳೂರನ್ನ. ಆಯ್ತು ಅಷ್ಟೊಂದು ಚಳಿ ಇದೆ, ಬಟ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಟೈಮಲ್ಲಿ ಟ್ರಾವೆಲ್ ಎಲ್ಲ ಮಾಡೋದು ಕ್ರೇಜಿ ಆಗಿರುತ್ತೆ. ಬಟ್ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ಟ್ರಾವೆಲ್ ಮಾಡಬೇಕು, ವೆದರ್ ಹಿಂಗೆ ಇರುತ್ತೆ. ಬೇರೆ ಕಡೆಗೆಲ್ಲ ಹೋದಾಗ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಸೊ ಹಂಗೆ ಅನ್ನಿಸ್ತದೆ, ತುಂಬಾ ಚಳಿ ಇದೆ. ಸೊ ಸೂರ್ಯ ಇಷ್ಟೊತ್ತವರೆಗೂ ಇದ್ದ, ಇವಾಗ ಹೊರಟೋದ. ನಾನು ಇವಾಗ ಆಚೆ ಟೆರೆಸ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೋತಾ ಇದ್ದೆ. ಇವಾಗ ಇಲ್ಲ, ಸ್ವಲ್ಪ ಹೊತ್ತಲ್ಲಿ ಬಂದರೆ ಕಾಫಿ ಕುಡಿದ್ಬಿಟ್ಟು ಹೋಗಬೇಕು. ಇವಾಗಂತೂ ನಾನು ಏನಪ್ಪ ಕಾಫಿನ ಕುಡಿಬೇಕು. ಸೆಷನ್ ಎಲ್ಲ ಮುಗಿಸಿ ಡೀಟೇಲ್ಸ್ ಎಲ್ಲ ಕಳಿಸಿದ್ದಾಯಿತು. ಆ್ಯಂಡ್ ಎಸ್, ಇವತ್ತಿನ ಇಡೀ ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಮ ಜೊತೆ. ಪ್ಲೀಸ್ ಚೆಕ್ಔಟ್ ಮಾಡಿ. ಆ್ಯಂಡ್ ಇವತ್ತು ಆಫೀಸ್ ಕೂಡ ಇದೆ ನನಗೆ. ನಾನು ವರ್ಕ್ ಫ್ರಮ್ ಹೋಮ್ ಕೂಡ ತೊಗೋಬೋದು ಸ್ಯಾಟರ್ಡೇಸ್. ನಾನು ಫಸ್ಟ್ ಟೈಮ್ ಮಾತಾಡ್ಕೊಂಡಿದ್ದೀನಿ, ನನಗೆ ಈ ಥರ ಸ್ಯಾಟರ್ಡೇಸ್ ಹಾಲಿಡೇ ಇಲ್ಲಾಂದರೆ ವರ್ಕ್ ಫ್ರಮ್ ಹೋಮ್ ಇರಬೇಕು ಅಂತ. ಇಲ್ಲ, ನನಗೆ ಬೇಕಿದ್ದಾಗ ನಾನು ಹಾಲಿಡೇಸ್ ಕೂಡ ತಗೋತೀನಿ ಆ ಥರದ್ದು. ಆಮೇಲೆ ತುಂಬ ಜನ ನಿಮ್ಮದು ಕೋರ್ಸ್ ಬಗ್ಗೆ ಹೇಳಿ ಅಂತಿದ್ರು. ಈ ಕೋರ್ಸ್ ಬಂದ್ಬಿಟ್ಟು ಸೆಲ್ಫ್ ಡೆವಲಪ್ಮೆಂಟ್ ಕೋರ್ಸು. ಸೊ ಹಾಗಾಗಿ ಒಂದು ಸದ್ಯಕ್ಕೆ ನಾನು ಏನೋ ಡೀಟೇಲ್ಸ್ ಕೊಡಲ್ಲ. ಒನ್ಸ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಸೊ ಇವಾಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಎಂಜಾಯ್ ಮಾಡಿ ವ್ಲಾಗ್ನ. ಲೆಟ್ಸ್ ಬಿಗಿನ್ ದ ವ್ಲಾಗ್ ಗೈಸ್. ನೀವು ಬೆಳಗ್ಗೆದ್ದು ಕಾಫಿ ಟೀ ಕುಡಿತೀರಾ ಅಥವಾ ವಾಟ್ಸ್ ಯುವರ್ ಮಾರ್ನಿಂಗ್ ರೂಟೀನ್? ಅಂದರೆ ಫಸ್ಟ್ ಇನ್ ದ ಮಾರ್ನಿಂಗ್ ಯಾವುದನ್ನ ಕುಡಿಯೋಕ್ಕೆ ಇಷ್ಟಪಡ್ತೀನಿ? ನಾನು ಫಸ್ಟ್ ನೀರು ಕುಡಿತೀನಿ, ಅದಾದಮೇಲೆ ಕಾಫಿನ ಕುಡಿಯೋಕ್ಕೆ ಶುರು ಮಾಡ್ತೀನಿ. ಸೊ ನಾನು ಆ ಥರ ಅಭ್ಯಾಸ ಮಾಡ್ಕೊಂಡಿರೋದು. ಸೊ ನಿಮ್ದು ಅಭ್ಯಾಸ ಯಾವ ಥರ ಇದೆ ಅಂತ ಡೂ ಲೆಟ್ ಮೀ. ಈ ಚಳಿಗೆ ಬಿಸಿ ಬಿಸಿ ಕಾಫಿ, ಓ ಮೈ ಗಾಡ್, ಸಕ್ಕತ್ತಾಗಿ ಅನ್ಸುತ್ತೆ ಗೈಸ್. ನನ್ನ ಲೈಫಲ್ಲೇ ಮೆಡಿಟೇಷನ್ನು, ಈ ಆರಾ, ಈ ಚಕ್ರ ಕ್ಲೆನ್ಸಿಂಗ್ ಇದ್ರ ಬಗ್ಗೆ ಎಲ್ಲ ನಾನು ಅಷ್ಟು ಗಮನನೇ ಕೊಡದೇ ಇರೋಳು. ಇವಾಗೆಲ್ಲ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡು ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಏನು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋದ್ರಿಂದ ನಮ್ಮ ಟೆನ್ಷನ್ಸು, ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ನಾವು ಬ್ರೀದ್ ಔಟ್ ಮುಖಾಂತರ, ಅಂದರೆ ಎಕ್ಸೆಲ್ ಮಾಡೋದ್ರ ಮುಖಾಂತರ ಆಚೆಗೆ ಹಾಕೋದು, ಇನ್ಹೇಲ್ ಮಾಡ್ಕೊಳ್ಳೋವಂಥದ್ದು, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡೋವಂಥದ್ದು. ಅದರಿಂದ ಎಷ್ಟು ಕಾಮ್ ಆಗುತ್ತೆ ನಮ್ಮ ಮೈಂಡು. ಎಂಟೈರ್ ಡೇ ನಮಗೆ ಏನೇ ಬರ್ಬೋದು ನಮ್ಮ ಲೈಫಲ್ಲಿ ಚಾಲೆಂಜಸ್ಸು, ಅದರಿಂದ ಸ್ವಲ್ಪ ಅದನ್ನು ಫೇಸ್ ಮಾಡೋಕ್ಕೆ ಒಂದಷ್ಟು ಮೈಂಡ್ ಕಾಮಾಗಿದ್ರೆ, ಪೇಷನ್ಸ್ ಇರುತ್ತೆ. ಸೊ ಈ ಥರದ್ದೆಲ್ಲ ವಿಚಾರಗಳನ್ನು ಡೇ ಬೈ ಡೇ ತಿಳ್ಕೊಂಡು ನಾನು ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನಂಗೆ ಮೆಡಿಟೇಷನ್ ಅಂದರೆಲ್ಲ ಅಷ್ಟು ಆಗೋದೇ ಇಲ್ಲ. ನೀವು ಅಷ್ಟು ನೆಗೆಟಿವ್ ಥಾಟ್ಸ್ ಬಂದರೆ ಇಟ್ಸ್ ಓಕೆ. ಜಸ್ಟ್ ಕುತ್ಕೊಂಡು ಆರಾಮಾಗಿ ಮೆಡಿಟೇಷನ್ ಅಥವಾ ಹೆಂಗಾರು ಸ್ವಲ್ಪ ನಿಮ್ಮ ಮೈಂಡ್ನ ಕಾಮಾಗಿ ಇಟ್ಕೊಳ್ಳೋಕೆ ಏನು ಮಾಡಬೇಕು ಅದನ್ನು ಮಾಡಿ. ಆ್ಯಕ್ಚುಲಿ ನಮ್ಮ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ, ಸಖತ್ ಖುಷಿ ಆಗುತ್ತೆ. ಅದಕ್ಕೆ ಜಾಸ್ತಿ ನೀರು ಹಾಕ್ಬೇಕು, ಎಷ್ಟು ಬೇಗ ಹೀರ್ಕೊಳ್ಳುತ್ತೆ ನೋಡಿ. ಸ್ವಲ್ಪನೂ ಇಲ್ಲ, ನೆನೆ ನೈಟ್ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಸಕ್ಕತ್ತಾಗಿ ಗ್ರೋತ್ ಆಗ್ತದೆ. ಆ್ಯಕ್ಚುಲಿ ನಮ್ಮ ಗಿಡಗಳು ಕೂಡ ನಿಜ ಹೇಳಬೇಕಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಿರುತ್ತಂತೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳು, ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಹೇಳು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಗಿಡನ ಮಾತಾಡಿಸಿ ಅಯ್ಯೋ ಸೋ ಬ್ಯೂಟಿಫುಲ್ ಅಂತ ಹೇಳಿ, ಅದು ತುಂಬ ಖುಷಿಯಾಗಿ ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಸ್ವಲ್ಪ ಬಿಸಿಲು ತೊಗೊಳ್ಳೋಣ ಅಂದ್ಬಿಟ್ಟು ಟೆರೆಸ್ಸಿಗೆ ಬಂದೆ. ಅಬ್ಬಾ ಸಕ್ಕತ್ತಾಗಿದೆ ಆಯಿತಾ. ಫೀಲಿಂಗ್ ಒಂಥರ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಷ್ಟು ಚೆನ್ನಾಗಿ ಬೆಚ್ಚಗಾಗುತ್ತೆ ಗೊತ್ತಾ, ಸ್ವೆಟರ್ ಹಾಕ್ಕೊಂಡಿದ್ರು ಸಹ. ಒಂದು 10 ನಿಮಿಷ ಇಲ್ಲೇ ವಾಕ್ ಮಾಡಿಬಿಟ್ಟು ಆಮೇಲೆ ನಾನು ಕೆಳಗಡೆಗೆ ಹೋಗೋದು. ಸ್ವಲ್ಪ ಬಟ್ಟೆಗಳಿದೆ, ವಾಶ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಬಟ್ಟೆ ಇದೆ. ಯಾರೋ ಒಬ್ರು ನನ್ನ ವಿಡಿಯೋ ನೋಡಿ ಪಾಪ ಅವರು ಕೂಡ ರೆಂಟ್ ಮೋಜಾಯಿಂದ ಆರ್ಡರ್ ಮಾಡಿದ್ರಂತೆ. ಹೇಳ್ತಾ ಇದ್ರು ನನಗೆ ತುಂಬ ಹೆಲ್ಪ್ ಆಯಿತು, ಥ್ಯಾಂಕ್ ಯು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದ್ದಕ್ಕೆ. ಹೋಪ್ ನೀವು ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಈ ಭೂಮಿ ಮೇಲೆ ಎಷ್ಟೊಂದು ಥಿಂಗ್ಸು ಆಲ್ಟರ್ನೇಟಿವ್ ಬಂದ್ಬಿಟ್ಟಿದೆ ಗೈಸ್ ಇವಾಗಂತೂ. ಅದೇನೋ ರಾಗಿ ಮುದ್ದೆ ಕೂಡ ಆಲ್ಟರ್ನೇಟಿವ್ ಬಂದಿದೆ, ರೌಂಡ್ ಆಗಿರುತ್ತಂತೆ ಹಾಕಿದ್ರೆ, ಸೊ ದಟ್ ಏನೋ ರಾಗಿ ಮುದ್ದೆ ಆಗುತ್ತಂತೆ. ತುಂಬ ತುಂಬ ಬಂದಿದೆ. ಮುಗಿದೆ ಗೊತ್ತಾಗಲಿಲ್ಲ. ಈ ಕಡೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ, ರೈಸ್ ರೆಡಿ ಆಗ್ತದೆ. ಆ್ಯಂಡ್ ಏನು ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಿಕ್ಸ್ಡ್ ಬೇಳೆ ಎಲ್ಲ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇಷ್ಟು ವೆಜಿಟೇಬಲ್ಸ್ನ ಹಾಕ್ಕೊಂಡು ಇವಾಗ ಹೋಗ್ಬಿಟ್ಟು ಫ್ರೆಶ್ ಆಗಿ ಎಲ್ಲನೂ ತೊಗೊಂಡು ಬಂದೆ.
ಸೊ ಟೈಮ್ ಬಂದು ಆಲ್ಮೋಸ್ಟ್ 10:40 ಆಗೋಯ್ತು ಇವತ್ತು. ಯೂಶ್ವಲ್ ನಾನು ಇಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಬಿಡ್ತಾಯಿದ್ದೆ, ಊಟ ಇವತ್ತು ಆಗಲೇ ಇಲ್ಲ. ಇವಾಗ ಕ್ವಿಕ್ಕಾಗಿ ಇದು ಫ್ರೈ ಮಾಡ್ತೀನಿ, ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇದೊಂದಾದರೆ ಸಾಂಬಾರ್ಗೆ ಇಟ್ಬಿಡ್ತೀನಿ, ರೈಸ್ ಅಷ್ಟರಲ್ಲಿ ರೆಡಿ ಆಗಿಬಿಡುತ್ತೆ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಏನು ಕೆಲಸ ಇದೆಯೋ ನೋಡಬೇಕು, ಅದನ್ನೆಲ್ಲ ಮುಗಿಸ್ಬೇಕು. ಸೊ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಈರುಳ್ಳಿ ತಂದು ಎಷ್ಟೋ ದಿನ ಆಗಿತ್ತಾಯ್ತಾ. ಇದು ಸೆಕೆಂಡ್ ಟೈಮು ಥರ್ಡ್ ಟೈಮು ನಾನು ಯೂಸ್ ಮಾಡ್ತಾ ಇರೋದು ಇದನ್ನು. ಸ್ವಲ್ಪ ಉಪ್ಪು ಹಾಕೋತೀನಿ. ಸೊ ಇವಾಗ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿನ ಹಾಕಿ ಅರಿಶಿನ ಎಲ್ಲ ಉಪ್ಪೆಲ್ಲ ಹಾಕಿದ್ದೀನಿ. ಇಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಒಂದು 4-5 ವಿಸಿಲ್ ಹಾಗೆ ಕುಗ್ಸಿ ಸ್ವಲ್ಪ ಗಟ್ಟಿ ಆಗುತ್ತಲ್ವ. ನೈಟ್ಗೂ ಸ್ವಲ್ಪ ಮಿಕ್ಕಿದ್ರೆ ಪೂರಿ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವತ್ತು ನೋಡಬೇಕು. ಸೊ ಇದು ರೆಡಿ ಆಯಿತು. ಎಗ್ ಮಾಡೋದನ್ನ ತೋರಿಸ್ತೀನಿ ರೀ. ಸೊ ಪ್ಯಾನ್ ಮೇಲೆ ಸ್ವಲ್ಪ ಆಯಿಲು, ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ ತಕ್ಷಣ ಈ ಥರ ಎಗ್ಗನ್ನು ಹಾಕಿ ಉಲ್ಟಾ ಮತ್ತು ಸೀದಾ ಎರಡು ಬೇಯಿಸಿದ್ರೆ ಸಾಕಾಗುತ್ತೆ. ಆ್ಯಂಡ್ ಈ ಥರ ತಿನ್ನೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಎಗ್ ಬಿರಿಯಾನಿ ಎಲ್ಲ ಮಾಡ್ತೀವಲ್ಲ, ಆ ಟೈಮಲ್ಲೂ ಅಷ್ಟು ಇದೇ ಥರ ಫ್ರೈ ಮಾಡಿಕೊಂಡು ನೀವು ನಾರ್ಮಲ್ ಪಲಾವ್ ಟೈಪ್ ಮಾಡ್ತಿರಲ್ಲ, ಅದಕ್ಕೆ ಎತ್ತಿದ್ನ ಮಿಕ್ಸ್ ಮಾಡಿದ್ರೆ ಅದೇ ಎಗ್ ಬಿರಿಯಾನಿ ಆಗಿಬಿಡುತ್ತೆ. ನೋಡಿ ಈ ಥರ ಕಲರ್ ಬದಲಾಗುತ್ತೆ. ಉಲ್ಟಾ ಸೀದಾ ಮಾಡ್ಕೊಂಡು ಬೇಯಿಸ್ಕೋಬೇಕು. ಸೊ ಹಿಂಗೆ ಹರ್ಡ್ಕೊಂಡು ಕುತ್ಕೊಂಡಿದ್ದೀನಿ ಕೆಲಸ ಮಾಡೋಕ್ಕೆ. ಮೈ ಗಾಡ್, ಕೆಲಸ ಮಾಡಿ ಅಭ್ಯಾಸ ಬಿಟ್ಟು 1 ತಿಂಗಳಾಗಿದೆ ಗೈಸ್. ಒಂಥರ ಆಗ್ತಿರುತ್ತಾಯ್ತಾ ಕೆಲಸ ಮಾಡೋಕ್ಕೆ. ನನಗಂತೂ ಯಪ್ಪ ಅನಿಸ್ಬಿಡುತ್ತೆ. ವಾಟ್ರ್ ಎಲ್ಲ ಇಟ್ಕೊಂಡಿದ್ದೀನಿ, ಬುಕ್ ಇಲ್ಲೇ ಇಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಸ್ನಾನ ಮಾಡಬೇಕು. ಇವಾಗ ಸದ್ಯಕ್ಕೆ ಒಂದು ಸೆಷನ್ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಮತ್ತೆ ವರ್ಕ್ನ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಹಂಗೆ ಇಟ್ಬಿಟ್ಟು ಹೋಗ್ತೀನಿ. ನನ್ನ ಬಟ್ಟೆ ಪಾಪ ಒಂದು ವಾರದಿಂದ ಅಲ್ಲೇ ಬಿದ್ದಿತ್ತು. ಆಮೇಲೆ ಸ್ವೆಟರ್ಸು ಸಪ್ರೇಟಾಗಿ ಒಂದಷ್ಟು ಒಗೆದಾಕಿದ್ದೆ, ಎಲ್ಲನೂ ಅಲ್ಲೇ ಇತ್ತು ಅಂತ ಹೇಳಿಬಿಟ್ಟು ಇವತ್ತೆಲ್ಲನೂ ನೀಟಾಗಿ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ನಾನು ವಾರ್ಡ್ರೋಬ್ ಬೇರೆ ಕ್ಲೀನ್ ಮಾಡಬೇಕು. ಈ ವಾರ ಕ್ಲೀನ್ ಮಾಡಿ ಅದನ್ನು ಕೂಡ ಪೋಸ್ಟ್ ಮಾಡಿ ಹಾಕ್ತೀನಿ, ಚೆಕ್ಔಟ್ ಮಾಡಿ ನನ್ನ ವಾರ್ಡ್ರೋಬ್ ಎಷ್ಟು ಬಟ್ಟೆ ಇದೆ ಅಂತೆಲ್ಲ ಹೇಳಿಬಿಟ್ಟು. ಸೊ ನಂದು ಸ್ನಾನ ಮುಗೀತು. ಇವಾಗ ಹೇರ್ ಸೆರಮ್ನ ಹಾಕೋತಾ ಇದ್ದೀನಿ. ನೆನ್ನೆ ಎಲ್ಲ ಹೇರ್ ಸೆರಮೇ ಹಾಕ್ಕೊಳಕ್ಕಾಗಲಿಲ್ಲ ನಾನು. ಹೇರ್ ಸೆರಮ್ನ ಯಾವಾಗ ಹಾಕೋಬೇಕು ಏನು ಅಂತ ಯಾರೊಬ್ರು ಕ್ವಶನ್ ಕೇಳಿದ್ರು. ಸೊ ನೀವು ನೈಟ್ ಟೈಮ್ ಹಾಕಿದ್ರೆ ಬೆಟರು. ಆಫೀಸಿಂದ ಬಂದು ನೀವಿನ್ನು ಆಫೀಸಿಂದ ಬಂದ ಕೂಡಲೇ ಹಾಕ್ಕೊಳ್ಳಿ. ಹಾಕೊಂಡ ತಕ್ಷಣ ಮಲ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಅದು ಡ್ರೈ ಆಗಬೇಕಲ್ವ. ನೀವು ಮಲ್ಕೊಂಬಿಟ್ರೆ ಹಂಗೆ ಅದೆಲ್ಲ ದಿಂಬಿಗೆಲ್ಲ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು 2 ಅವರ್ ಆದಮೇಲೆ ಹೋಗಿ ಮಲ್ಕೊಳ್ಳೋದು ಬೆಟರ್. ಈವನ್ ಮಾರ್ನಿಂಗ್ ಟೈಮು ಸಹ ನೀವು ಬಳಸ್ಬೋದು, ಏನೂ ತೊಂದರೆ ಇಲ್ಲ. ಒಂದು ಈ ಥರ ಫುಲ್ ತಗೊಂಡು ಫುಲ್ ಸ್ಕ್ಯಾಲ್ಪ್ ಒಂದು ಲೈನ್ ಇರುತ್ತಲ್ಲ ಫುಲ್ ಅಷ್ಟಕ್ಕೆ ಹಾಕ್ಕೊಂಡು ನೀವು ಚೆನ್ನಾಗಿ ಮಸಾಜ್ ಮಾಡಿ ನಿಮ್ದೇನು ಹೇರ್ನ ಹಂಗೆ ಕಟ್ಕೋಬೋದು. ಮತ್ತು ಬೇಕಿದ್ರೆ ನೀವು ಒಂದು 2 ಅವರ್ ಆದಮೇಲೆ ಹೇರ್ ವಾಶ್ ಕೂಡ ಮಾಡ್ಬೋದು. ಬೇಡ ಅಂದವರು ಹಾಗೇ ಆಫೀಸ್ಗೆ ಹೋಗೋದು, ಜಡೆ ಹಾಕ್ಕೊಳ್ಳೋದು, ನಿಮ್ದೇನು ಪ್ರೊಸೀಜರ್ ಇರುತ್ತೋ ನೀವು ಅದನ್ನ ಫಾಲೋ ಮಾಡ್ಬೋದು. ಹೋಪ್ ನಿಮ್ಗಿದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇವಾಗ ಚೆನ್ನಾಗಿ ಮಸಾಜ್ ಕೊಟ್ಬಿಡ್ತೀನಿ. ಅಂದರೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬೇಕಲ್ಲ, ಒಂದೇ ಕಡೆ ಎಲ್ಲ ಇದಾಗಿದ್ರೆ ಅಂತ. ಇದು ತುಂಬ ವಾಟರ್ ಬೇಸ್ಡ್ ಆಗಿರುತ್ತೆ ಆಯ್ತಾ, ಅಂಟ್ಕೊಳ್ಳೋದು ಅಂಥದ್ದೆಲ್ಲ ಆಗಲ್ಲ. ಊಟ ಮಾಡಂಗಿದ್ರೆ ಏನು ಮಾಡ್ತೀರೋ ಮಾಡ್ಬೋದು. ಸ್ಕಿನ್ಗೆ ಏನೂ ಅಪ್ಲೈ ಮಾಡಿಲ್ಲ ನಾನು. ಇವಾಗೇನು ಅಪ್ಲೈ ಮಾಡಲ್ಲ ಬಿಕಾಸ್ ಮತ್ತೆ ಒಂದು 8 o'clock ಹಂಗೆ ಫೇಸ್ ವಾಶ್ ಮಾಡ್ತೀನಿ. ಬೆಳಗ್ಗೆ ತೊಳೆದಿದ್ದೀನಿ, ಮತ್ತೆ 2 ಸಲ ತೊಳೆಯಲ್ಲ. ಬೆಳಗ್ಗೆ ಮತ್ತೆ ನೈಟ್ ಅಷ್ಟೇ. ಇವಾಗ 8 o'clock ಅಥವಾ 9 o'clock ಆ ಥರ ಫೇಸ್ ವಾಶ್ ಮಾಡಿ ಸೆರಮ್ನ ಹಾಕೋತೀನಿ ಫೇಸ್ಗೆ. ಆಮೇಲೆ ತೋರಿಸ್ತೀನಿ ಅದು ಯಾವುದು ಅಂತ ಹೇಳ್ಬಿಟ್ಟು.
ದಿಸ್ ಇಸ್ ದ ಲಿಪ್ ಬಾಮ್. ತುಂಬ ಲಿಪ್ಸು ಡ್ರೈ ಆಗ್ತದೆ ಗರ. ಇದನ್ನು ಹಾಕೋಬೇಕಾರೆ ಹಾಕೋತಾ ಇದ್ದೀನಿ ಅಂತ ಫೀಲೇ ಗೊತ್ತಾಗಲ್ಲ, ಆಯ್ತಾ? ಆ ಥರ ಡಿಫ್ರೆಂಟಾಗಿ ಅನಿಸುತ್ತೆ. ಅದು ಲಿಪ್ಸ್ ಮೇಲೆ ಬಂದಾಗ ಗೊತ್ತಾಗುತ್ತೆ, ಓಕೆ ಸ್ಪ್ರೆಡ್ ಆಗಿದೆ, ಅಪ್ಲೈ ಆಗಿದೆ ಅಂತ. ನಾನು ಸೆರಮ್ ಹಾಕ್ಕೊಂಡು ಒಂದು 2 ಡೇಸ್ ಆಗಿರ್ಬೋದು. ಆ್ಯಂಡ್ ಇವತ್ತು ಯಾವುದೇ ಥರ ಮಾಯ್ಶ್ಚರೈಸ್ ಕೂಡ ಮಾಡಿಲ್ಲ ನಾನು ಫೇಸ್ನ. ಆ್ಯಂಡ್ ಇಲ್ಲಿ ತುಂಬ ಡ್ರೈ ಆಗ್ತದೆ ಫೇಸ್ ನನಗೆ. ಒಂದು 3 ಡ್ರಾಪ್ಸ್ ಸಾಕಾಗ್ಬಿಡುತ್ತೆ ಎಂಟೈರ್ ಫೇಸ್ಗೆ. ನೆಕ್ಗೆ ಬೇಕಾದ್ರೆ ಇದರಲ್ಲೇ ಇದು ಮಾಡಿಬಿಡ್ಬೋದು. ನಮ್ಮ ಅಕ್ಕ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಆವಾಗಲೇ. ಅಲ್ಲಿ ಇಷ್ಟೊಂದಿಲ್ಲ ಅಂತ, ಬೆಳಗ್ಗೆಲ್ಲ ಬಿಸಿಲು ಬರುತ್ತಂತೆ. ನಮ್ಮ ಇಲ್ಲಿ ಬೆಂಗಳೂರು ನೋಡ್ರೆ ಫುಲ್ ಚಳಿ. ಬಟ್ ಅದು ಒಂಥರ ಚೆನ್ನಾಗಿ ಅನ್ಸುತ್ತೆ, ಆಯ್ತಾ? ಫೀಲಿಂಗ್ಸು. ಈ ಚಳಿ ಇದ್ದಾಗ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಟ್ರಾವೆಲ್ ಮಾಡ್ತಾ ಇರಬೇಕು ಅಂತ ಅನ್ಸುತ್ತೆ, ಸುತ್ತಾಡ್ತಿರ್ಬೇಕು ಅಂತ ಅನ್ಸುತ್ತೆ. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ ಈ ಚಳಿ ವೆದರಲ್ಲಿ? ಯಾವ ಪ್ಲೇಸ್ಗೆ ಹೋಗಿ ನೀವು ತುಂಬ ಇಷ್ಟಪಡ್ತೀರಾ? ಸೊ ನನಗೆ ಅನ್ಸುತ್ತೆ ಈ ತುಂಬ ನೇಚರ್ ಇರೋ ಜಾಗಕ್ಕೆ ಹೋಗಿ ಆರಾಮಾಗಿ ನಿಂತ್ಕೊಂಡು ಎಂಜಾಯ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಿರುತ್ತೆ. ಸೊ ನನಗೆ ಆ ಥರ ಫೀಲಿಂಗು. ನಾಳೆ ಸಂಡೇ, ಹ್ಯಾಪಿ ವೀಕೆಂಡ್. ನಿಮ್ಮೆಲ್ರಿಗೂ ಸಕ್ಕತ್ತಾಗಿ ಎಂಜಾಯ್ ಮಾಡಿ ನಿಮ್ಮ ಸಂಡೇನ. ನಂದು ನಾಳೆ ಅಂತೂ ಸ್ವಲ್ಪ ಕೆಲಸ ಇದೆ. ಅಂದರೆ ಸ್ವಲ್ಪ ನೀಟಾಗಿ ಮನೆ ಕ್ಲೀನಿಂಗ್, ಅದ್ರ ಜೊತೆಗೆ ನಾನು ವಾರ್ಡ್ರೋಬ್ ಸೆಟಪ್ ಮಾಡಬೇಕು. ನೆಕ್ಸ್ಟ್ ಬಂದು ನಂದು 2 ಸೆಷನ್ ಇದೆ, ಅದನ್ನು ಮುಗಿಸ್ಬೇಕು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್, ನೀವೆಲ್ಲ ಜಾಯ್ನ್ ಆಗ್ತಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ನಿಮ್ಗೆ ಇಷ್ಟ ಆಗೋ ಥರ ಒಂದು ಬೆಸ್ಟ್ ಆಫರಲ್ಲಿ ಇನ್ ಅಪ್ಕಮಿಂಗ್ ಡೇಸಲ್ಲಿ ಒಂದು ಒಳ್ಳೆ ನಿಮ್ಮೆಲ್ರಿಗೂ ತಿಳಿಸ್ಕೊಡೋ ಉದ್ದೇಶದಿಂದ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ಕಲ್ತ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಬೆಸ್ಟ್ ವಿಚಾರನ ಸೆಷನ್ನ ಕಂಡಕ್ಟ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಆದಷ್ಟು ಬೇಗ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನಿಮ್ಮದು 3 ಮಂತ್ ಕೋರ್ಸ್ ಏನು ಅಂತ ಕೇಳಿದ್ರಿ. ಇಟ್ಸ್ ಆಲ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಅದು ಒಂದ್ಸಲ ಆದಮೇಲೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ? ನಂದು ಡೇ ಹೆಂಗೆಂಗೋ ಹೋಗ್ತದೆ, ನನ್ನ ರೊಟೀನೆಲ್ಲ ಚೇಂಜ್ ಆಗಿಬಿಟ್ಟಿದೆ, ಆಯಿತಾ? ಬೆಳಗ್ಗೆದ್ದು ಕೆಲಸ ಕೂತ್ಕೋತೀನಿ, ಅದಾದಮೇಲೆ ಸ್ನಾನ ಮುಗಿಸ್ಕೊಂಬಂದು ಊಟ ಎಲ್ಲ ಮುಗಿಸಿ, ಊಟ ಅಲ್ಲ ಏನೋ ನನ್ನ ಸ್ಕಿನ್ ಕೇರ್ ಎಲ್ಲ ಮಾಡಿ, ಅದಾದಮೇಲೆ ಪಾತ್ರೆ ತೊಳೆದು ಕಸ ಗುಡಿಸಿ ಆ ಥರ ಶುರುವಾಗ್ಬಿಟ್ಟಿದೆ. ಬಿಕಾಸ್ ವರ್ಕ್ ಸ್ಟಾರ್ಟ್ ಆಗಿರೋ ಕಾರಣ ಸ್ವಲ್ಪ ವೇರಿಯೇಷನ್ಸ್ ಆಗ್ತಿದೆ. ಅದಾದಮೇಲೆ ನಾನು ಕೂಡ ಕೂತ್ಕೊಂಡು ಗ್ರ್ಯಾಟಿಟ್ಯೂಡ್ ಎಲ್ಲ ಬರೆದು ಮುಗಿಸಿದಾಯಿತು ಫಾರ್ ದ ಡೇ ಅಂತ ಹೇಳಿಬಿಟ್ಟು. ಕೆಲವೊಂದು ಸಲ ಲೋ ಆದಾಗ ನಾನು ಕೂಡ ಬರೆಯೋಕ್ಕೆ ಹೋಗಲ್ಲ, ಲೈಕ್ ಆರಾಮಾಗಿ ಹಂಗೆ ಚಿಲ್ ಮಾಡ್ಕೊಂಡು ಫೋನ್ ಯೂಸ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ. ಇಲ್ಲ ಅಂದರೆ ಡೆಫಿನೆಟ್ಲಿ ಗ್ರ್ಯಾಟಿಟ್ಯೂಡ್ ಎಲ್ಲ ಬರೀತೀನಿ. ಇವತ್ತಿಂದ ಡಿಸೈಡ್ ಮಾಡ್ಕೊಳ್ಳಿ, ನೆಕ್ಸ್ಟ್ 90 ಡೇಸು ಯಾವ ಒಂದು ಗೋಲ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅದನ್ನು ಎವ್ರಿ ಸಿಂಗಲ್ ಡೇ ಮಿನಿಮಮ್ 10 to 20 ಟೈಮ್ಸ್ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಂಡ್ ಸಿ ದ ಮ್ಯಾಜಿಕ್, ಮಿರಾಕಲ್ಸ್, ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಬರೋಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಫಾಲೋ ಮಾಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೈಲಿ ವ್ಲಾಗ್ ವಿಡಿಯೋ. ಹೋಪ್ ನಿಮಗೆಲ್ಲನೂ ತುಂಬ ಇಷ್ಟ ಆಗಿದೆ ಆ್ಯಂಡ್ ತುಂಬ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಗೇನಾದ್ರು ಮ್ಯಾನಿಫೆಸ್ಟೇಷನ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಮೇಲ್ ಐ ಡಿ ತುಂಬ ಕಡೆ ಹಾಕಿರ್ತೀನಿ. ಮತ್ತೆ ಪದೇ ಪದೇ ಬಂದು ಮೇಲ್ ಐ ಡಿ ಎಲ್ಲಿ ಮಾಡಿಸ್ಬೇಕು, ಎಲ್ಲಿ ಕಳಿಸ್ಬೇಕು, ಏನು ಮಾಡಬೇಕು ಅಂತ ಕೇಳ್ತಾನೆ ಇರ್ತೀರಪ್ಪ. ಸೊ ಚೆಕ್ ಮಾಡಿಬಿಟ್ಟು ನನಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವೀಡಿಯೋದಲ್ಲಿ.